ಉತ್ತರ ಮೆಸಿಡೋನಿಯಾ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ಕೊಪ್ಜೆ ವಸ್ತು ಸಂಗ್ರಹಾಲಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಉತ್ತರ ಮೆಸಿಡೋನಿಯಾ ಅಧ್ಯಕ್ಷೆ ಗೋರ್ಡಾನಾ ಸಿಲ್ಜನೋವಾ ಸ್ಕಾದಾವ್ಕೋವಾ ಉಪಸ್ಥಿತರಿದ್ದರು. ಈ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಭಾರತ ಮತ್ತು ಉತ್ತರ ಮೆಸಿಡೋನಿಯಾದ ದೀರ್ಘಕಾಲದ ಸ್ನೇಹದ ಪ್ರತೀಕವಾಗಿದೆ. ಇದು ಶಾಂತಿ, ಸಹನೆ ಮತ್ತು ಮಾನವೀಯತೆಯ ಕುರಿತು ಉಭಯ ರಾಷ್ಟ್ರಗಳು ಹೊಂದಿರುವ ಸಾಮಾನ್ಯ ಬದ್ಧತೆಯನ್ನು ಬಿಂಬಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. On behalf of the people of India, I again express my sincere appreciation to all whose efforts have made this tribute possible. May this moment strengthen the bonds of understanding and cooperation among our peoples and keep alive the ideals that Mahatma Gandhi cherished. ಇದಕ್ಕೂ ಮುನ್ನ ಅವರು ಸ್ಕೊಪ್ಜೆಯಲ್ಲಿರುವ ಮದರ್ ತೆರೇಸಾ ಅವರ ಸ್ಮಾರಕಕ್ಕೆ ಭೇಟಿ ನೀಡಿದರು. ಸ್ಕೊಪ್ಜೆ ಮದರ್ ತೆರೇಸಾ ಅವರ ಜನ್ಮಸ್ಥಳವಾಗಿದ್ದು 1928ರವರೆಗೆ ಅಲ್ಲಿಯೇ ನೆಲೆಸಿದ್ದರು.